ನಮಸ್ಕಾರ ಸ್ನೇಹಿತರೆ, ರಿಷಿ ಟೇಲ್ ಚಾನಲ್ಗೆ ಸ್ವಾಗತ. ಇವತ್ತು ಕ್ರಿಸ್ಮಸ್ನ ವಿಶೇಷ ಸ್ಯಾಂಟಾ ಕ್ಲಾಸ್ ಕಥೆ ಕೇಳೋಣ. ಬಹಳ ವರ್ಷಗಳ ಹಿಂದೆ ನಿಕೋಲಸ್ ಎಂಬ ಪುಟ್ಟ ಹುಡುಗ ಇದ್ದನು. ಅವನು ತುಂಬ ಶ್ರೀಮಂತ ಮತ್ತು ಸುಂದರವಾದ ಮನೆಯಲ್ಲಿ ವಾಸಿಸುತ್ತಿದ್ದ. ನಿಕೋಲಸ್ ಕೇವಲ ಶ್ರೀಮಂತನಾಗಿರಲಿಲ್ಲ, ಅವನು ತುಂಬ ಕರುಣಾಮಯಿಯಾಗಿದ್ದ. ಒಂದು ದಿನ ನಿಕೋಲಸ್ ರಸ್ತೆಯಲ್ಲಿ ನಡೆದು ಹೋಗುತ್ತಿದ್ದಾಗ ಕೆಲವು ಮಕ್ಕಳು ಹಸುವಿನಿಂದ ಅಳುತ್ತಿರುವುದನ್ನು ಕಂಡನು. ಅದನ್ನು ನೋಡಿ ಅವನಿಗೆ ತುಂಬ ಬೇಸರವಾಯಿತು. ಅಂದಿನಿಂದ ನಿಕೋಲಸ್ ಒಂದು ಅದ್ಭುತ ನಿರ್ಧಾರ ಮಾಡಿದನು. ಅದು ಕ್ರಿಸ್ಮಸ್ನ ಹಿಂದಿನ ರಾತ್ರಿ. ನಿಕೋಲಸ್ ತನ್ನ ಸ್ನೇಹಿತರಾದ ಎಲ್ಫ್ಗಳ ಸಹಾಯದಿಂದ ದೊಡ್ಡ ಚೀಲದ ತುಂಬ ಆಟಿಕೆಗಳನ್ನು ತುಂಬಿಸಿಕೊಂಡನು. ತನ್ನ 8 ಹಾರುವ ಜಿಂಕೆಗಳು ಅಲೆಯುವ ಗಾಡಿಯಲ್ಲಿ ಹೊರಟನು. ಎಲ್ಲರೂ ಗಾಢ ನಿದ್ದೆಯಲ್ಲಿದ್ದಾಗ ಅವನು ಸುಮ್ಮನೆ ಮನೆಗಳ ಬಳಿ ಹೋಗಿ ಮನೆಯ ಮೂಲಕ ಉಡುಗೊರೆಗಳನ್ನು ಹೊರಗೆ ಹಾಕುತ್ತಿದ್ದ. ಮರುದಿನ ಬೆಳಗ್ಗೆ ಮಕ್ಕಳು ಎದ್ದು ನೋಡಿದಾಗ ಅವರಿಗೆ ಇಷ್ಟವಾದ ಆಟಿಕೆಗಳನ್ನು ಕಂಡು ಕುಣಿಯುತ್ತಿದ್ದರು. ನಾವು ನಮ್ಮಲ್ಲಿ ಇರುವುದನ್ನು ಇತರರೊಂದಿಗೆ ಹಂಚಿಕೊಂಡಾಗ ಸಿಗುವ ಸಂತೋಷವೇ ನಿಜವಾದ ಹಬ್ಬ. ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಈ ಸ್ಯಾಂಟಾ ಕ್ಲಾಸ್ ಕಥೆ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ. ರಿಷಿ ಟೇಲ್ಸ್ ನೋಡೋದನ್ನ ಮರಿಬೇಡಿ.